ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ 5 ಪಾಲಿಕೆ ರಚನೆ ಮಾಡಿ ಶೀಘ್ರ ಚುನಾವಣೆ ನಡೆಸುತ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಕೆಪಿಸಿಸಿ ಕಚೇರಿ ಭಾರತ್ ಜೋಡೋ ಭವನದಲ್ಲಿ ಮಂಗಳವಾರ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದ ಪದಾಧಿಕಾರಿಗಳ ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಜಿಬಿಎ ರಚನೆ ಮಾಡಲಾಗಿದೆ. ಈ ಮೂಲಕ 5 ಪಾಲಿಕೆಗಳನ್ನು ನಾವು ಮಾಡಿಯೇ ತೀರುತ್ತೇವೆ. ಈ ಕುರಿತು ಶಾಸಕ ರಿಜ್ವಾನ್ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಲಾಗಿದೆ. ಕೆಲವರು ಸಾರ್ವಜನಿಕವಾಗಿ ವಿರೋಧವನ್ನ ಮಾಡಬಹುದು, ಆದರೆ ಆಡಳಿತದ ದೃಷ್ಟಿಯಿಂದ ಇದನ್ನ ಮಾಡಲೇಬೇಕಾಗಿದೆ. ಪಾಲಿಕೆಗಳು ರಚನೆಯಾದರೆ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಸ್ಥಾನಮಾನ ನೀಡಲೇಬೇಕು ಎಂದು ನಾವು ತೀರ್ಮಾನಿಸಿದ್ದೇವೆ. ಇದಕ್ಕೆ ಅಡಿಪಾಯ ತಯಾರು ಮಾಡಬೇಕಿದೆ. ಏಕೆಂದರೆ ಡಿಕೆ ಶಿವಕುಮಾರ್ ಒಬ್ಬನೇ ಸರ್ಕಾರ ತರಲು ಆಗೋದಿಲ್ಲ. ಕಾರ್ಯಕರ್ತರೇ ಇಲ್ಲಿನ ಜೀವಾಳ. ನಾವು ವಿಧಾನಸೌಧದಲ್ಲಿ ತೀರ್ಮಾನ ಮಾಡಬಹುದು, ಆದರೆ ಸರ್ಕಾರದ ರಾಯಭಾರಿಗಳು ನೀವು. ನಮ್ಮ ಭವಿಷ್ಯ, ಬೆಂಗಳೂರು ಭವಿಷ್ಯ ನಿಮ್ಮ ಕೈಯಲ್ಲಿದೆ ಎಂದರು. ವಿವಾ ನ್ಯೂಸ್ ಕನ್ನಡ. ನಾವು ಅದನ್ನ ನಿಲ್ಲಿಸಿದ್ದೀವಿ. 5 ಕಾರ್ಪೊರೇಷನ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ರಿಜ್ವಾನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಎಲ್ಲಾ ಪಾರ್ಟಿಯನ್ನು ವಿಶ್ವಾಸ ತೆಗೆದುಕೊಂಡು ಎಲ್ಲರೂ ಬರೋರು ಪಬ್ಲಿಕ್ ವಿರೋಧ ಮಾಡಬಹುದು ಅಷ್ಟೇ, ಎಲ್ಲ ಪಬ್ಲಿಕ್ ವಿರೋಧ ಮಾಡಬಹುದಂತೆ. ಆದ್ರೆ ಆಡಳಿತದ ಸುಧಾರಣೆ ಆಗ್ಬೇಕು ಅನ್ನೋದಕ್ಕಿಂತ ಕೆಲವು ಏನೇನು ಎಕ್ಸ್ಟೆಂಡ್ ಮಾಡ್ತೀವಿ, ಈ ಮುಂದಕ್ಕೆ ಎಕ್ಸ್ಟೆಂಡ್ ಈಗಲ್ಲ, ಈ ಫಸ್ಟ್ ಏನಿದೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಈ 5 ಆದ ತಕ್ಷಣ ಮುಂದಕ್ಕೆ ಎಲ್ಲೆಲ್ಲಿ ಬೇಕು ಅನ್ನೋದಿಗೆ ಒಂದಷ್ಟು ಏರಿಯಾ ಕೂಡ ನಾವು ಎಕ್ಸ್ಪೆಂಡ್ ಮಾಡಲೇಬೇಕಂತಂದ್ರೆ ಮಾಡಿ 5 ಕಾರ್ಪೊರೇಷನ್ ಆಗ್ತದೆ. ಹೆಚ್ಚಿಗೆ ಕಾರ್ಯಕರ್ತರಿಗೆ ಸ್ಥಾನ ಕೊಡಬೇಕು. 73-76 ಕಡೆಯನ್ನ ಅದಕ್ಕೆ ಭೂಮಿ ನಾವು ತಯಾರು ಮಾಡಬೇಕು. ನೀರು ಗೆಲ್ಲಬೇಕು, ನೀರಿಗೆ ಅಧಿಕಾರ ಕೊಡಬೇಕು, ನೀರಿಗೆ ಅಧಿಕಾರ ಕೊಡಬೇಕು. ಈ ದೃಷ್ಟಿಯಿಂದ ಏನೆಲ್ಲ ಮಾಡಬಹುದು ನಿಮ್ಗೆ ಇವತ್ತು ನಾವು ಬೇಕಾದಷ್ಟು ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಆಗ್ಲಿ ಯಾವ್ದಾದ್ರು MLA ಸರ್ಕಾರ ತರಕ್ಕಾಗಲ್ಲ. ನಿಮ್ಮಿಂದ ಮಾತ್ರ ಈ ಸರ್ಕಾರ ಸಾಧ್ಯ. ನಾನು ವಿಧಾನಸೌಧ ಕೂತ್ಕೊಂಡಿದ್ದೀನಿ ಅಂತ ನಾವು ತೀರ್ಮಾನಗಳು ಮಾಡ್ಬೋದು. ನೀವು ಜನರ ಹೃದಯವನ್ನ ಗೆಲ್ಬೇಕಾದವ್ರು, ನೀವು ಜನರ ಹತ್ರ ಮಾತಾಡ್ಬೇಕಾದ್ರು, ಅವ್ರಿಗೆ ಪರಿವರ್ತನೆ ಮಾಡ್ಬೇಕಾದವ್ರು, ವಿಚಾರವನ್ನ ತಿಳಿಸ್ಬೇಕಾದವ್ರು, ನೀವು ನಮ್ಮ ಸರ್ಕಾರದ ರಾಯಭಾರಿಗಳಾಗಿ ನಿಮ್ಮ ಸಂದರ್ಭದಲ್ಲಿ ಕೆಲಸವನ್ನ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ನಾವು ಬರ್ಸಿದ್ದೇವೆ. ಈಗ ನಿಮ್ಗೆ ಸುಮ್ಮನೆ ಕಾರ್ಡ್ ಕೊಟ್ಬಿಟ್ಟು, ನಿಮ್ಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಬಿಟ್ಟು ವಿಧಾನಸೌಧಕ್ಕೆ ನಿಮ್ ಕಾರ್ಡ್ ಕೊಟ್ಟು ತೋರಿಸಿ ಅಂತ ನಿಮ್ಮನ್ನ ಈಗ ಬರ್ಸಿದೆ.